ನಮಸ್ಕಾರ. ರೀಬಿಲ್ಡ್ ಇಂಡಿಯಾ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಈ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಡಾಕ್ಟರ್ ವರುಣ್ ಮೂರ್ತಿ, ರೀಬಿಲ್ಡ್ ಇಂಡಿಯಾ ಫೌಂಡೇಶನ್ನ ಫೌಂಡರ್ ಮತ್ತು ಸೆಕ್ರೆಟರಿ. ರೀಬಿಲ್ಡ್ ಇಂಡಿಯಾ ಅಂತಂದರೆ ಏನು? ನಮ್ಮ ದೇಶದ ಯುವಕರಲ್ಲಿ, ನಮ್ಮ ದೇಶದ ನಾಗರಿಕರಲ್ಲಿ ನಾಯಕತ್ವ ಮತ್ತು ಉದ್ಯಮಶೀಲತೆಯನ್ನು ತಯಾರು ಮಾಡಿ, ಡೆವಲಪ್ ಮಾಡಿ ಪ್ರಪಂಚಕ್ಕೆ ಭಾರತೀಯ ನಾಯಕರನ್ನು ಕೊಡೋದಕ್ಕೆ ಬೇಕಾಗಿರುವಂಥ ತರಬೇತಿ ಕೊಡುವಂಥ ಒಂದು ವ್ಯವಸ್ಥೆ. ಈ ರೀಬಿಲ್ಡ್ ಇಂಡಿಯಾ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅನ್ನು ನಾವು ಸ್ಕೂಲ್ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀವಿ. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಇರುವಂಥ ಮಕ್ಕಳಿಗೆ 4 ಬೇರೆ ಬೇರೆ ಗ್ರೂಪ್ಗಳಲ್ಲಿ ಈ ಪರೀಕ್ಷೆ ನಡೆಯುತ್ತೆ. ಗ್ರೂಪ್ 1 ನಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿರ್ತಾರೆ. ಗ್ರೂಪ್ 2 ಥರ್ಡ್ ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್ ಮಕ್ಕಳಿರ್ತಾರೆ. ಗ್ರೂಪ್ 3 ನಲ್ಲಿ 6th ಮತ್ತು 7th ಸ್ಟ್ಯಾಂಡರ್ಡ್ ಮಕ್ಕಳಿರ್ತಾರೆ. ಗ್ರೂಪ್ 4 ನಲ್ಲಿ 8th, 9th ಮತ್ತು 10th ಸ್ಟ್ಯಾಂಡರ್ಡ್ ಮಕ್ಕಳಿರ್ತಾರೆ. ಸೊ ನಿಮ್ಮ ಮನೆಯಲ್ಲಿ ಈ ಕ್ಲಾಸ್ಗಳಿಗೆ ಈ ವರ್ಷ ಹೋಗ್ತಾ ಇರುವಂಥ ಮಕ್ಕಳಿದ್ರೆ ನಿಮ್ಮ ಮಕ್ಕಳನ್ನ ರೀಬಿಲ್ಡ್ ಇಂಡಿಯಾ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ಗೆ ನೀವು ರಿಜಿಸ್ಟರ್ ಮಾಡ್ಬೋದು. ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಲ್ಲಿ ಏನು ಸಿಲೆಬಸ್ ಇರುತ್ತೆ, ಆ ಸಿಲೆಬಸ್ ಏನು, ಆ ಸಿಲೆಬಸ್ ಅನ್ನ ತಯಾರು ಮಾಡೋದಕ್ಕೆ ಬೇಕಾಗಿರುವಂತಹ ಸ್ಟಡಿ ಮೆಟೀರಿಯಲ್ ಏನು, ಎಲ್ಲದನ್ನ ನಾವು ರೀಬಿಲ್ಡ್ ಇಂಡಿಯಾ ಕಡೆಯಿಂದ ಕೊಡ್ತೀವಿ. ಸ್ಟಡಿ ಮೆಟೀರಿಯಲ್ ಅನ್ನು ಕೂಡ ಕೊಡ್ತೀವಿ. ಈ ಪರೀಕ್ಷೆ ಸಾಧಾರಣವಾಗಿ ಸಮ್ಮರ್ ವೆಕೇಶನ್ ನಲ್ಲಿ ಆಗುತ್ತೆ. ಯಾಕಂದ್ರೆ ಸುಮಾರು 2 ತಿಂಗಳಷ್ಟು ಬೇಸಿಗೆ ರಜೆ ಮಕ್ಕಳಿಗಿರುತ್ತೆ. ಆ ಬೇಸಿಗೆ ರಜದಲ್ಲಿ ಮಕ್ಕಳು ವಿದ್ಯಾಭ್ಯಾಸದಿಂದ ಸಂಪೂರ್ಣವಾಗಿ ದೂರ ಆಗಬಾರ್ದು. ಒಂದು ಸಣ್ಣ ಸ್ಟಡಿ ಮೆಟೀರಿಯಲ್ ಕೊಡ್ತೀವಿ. ಆ ಮೆಟೀರಿಯಲ್ ಆಧಾರದ ಮೇಲೆ ತಯಾರಿ ಮಾಡಿ ನಾವು ಯಾವತ್ತು ಪರೀಕ್ಷೆ ಅಂತ ಹೇಳ್ತೀವೋ ಆ ದಿನ ಬಂದು ಪೇರೆಂಟ್ಸ್ ಜೊತೆ ಬಂದು ಮಕ್ಕಳು ಪರೀಕ್ಷೆಯನ್ನು ಬರೆದ್ರೆ ಅವರಿಗೆ ಸಾಕಷ್ಟು ಲಾಭಗಳನ್ನು ನಾವು ಮಾಡಿಕೊಡ್ತೀವಿ. ಸಾಕಷ್ಟು ಪ್ರೈಸಸ್ ಇದೆ. ಏನು ಪ್ರೈಸಸ್ ಎಲ್ಲ ಅನ್ನೋದನ್ನ ನಾನು ಹೇಳ್ತೇನೆ. ಅದಕ್ಕೂ ಮುಂಚೆ ರೀಬಿಲ್ಡ್ ಇಂಡಿಯಾ ಸಿಸ್ಟಮ್ನಲ್ಲಿ ಒಳಗಡೆ ಬರುವಂಥ ಎಲ್ಲ ಮಕ್ಕಳಿಗೂ ಏನಾದರೂ ಒಂದು ಲಾಭ ಆಗಬೇಕು, ಆ ಮಕ್ಕಳ ಬೆಳವಣಿಗೆ ನಿರಂತರವಾಗಿ ಆಗಬೇಕು ಅನ್ನುವಂಥ ಒಂದು ಉದ್ದೇಶ ನಮ್ಮದಾಗಿದೆ. ಸೊ ಈಗ ನೀವು ರಿಜಿಸ್ಟರ್ ಮಾಡಿದರೆ ನಿಮಗೆ ಸ್ಟಡಿ ಮೆಟೀರಿಯಲ್ ಅನ್ನ ನಮ್ಮ ಆಫೀಸ್ ಕಡೆಯಿಂದ, ನಮ್ಮ ರೀಬಿಲ್ಡ್ ಇಂಡಿಯಾ ಕಡೆಯಿಂದ ನಿಮಗೆ ತಲುಪುತ್ತೆ. ವಾಟ್ಸ್ಆ್ಯಪ್ನಲ್ಲಿ ಒಂದು ಮೆಸೇಜ್ ರೂಪದಲ್ಲಿ ತಲುಪುತ್ತೆ. ಆಲ್ ದ ಸ್ಟಡಿ ಮೆಟೀರಿಯಲ್ಸ್ ವಿಲ್ ಬಿ ಡೆಲಿವರ್ಡ್ ಟು ಯು ಓವರ್ ವಾಟ್ಸ್ಆ್ಯಪ್. ಎರಡನೇದು, ರೀಬಿಲ್ಡ್ ಇಂಡಿಯಾ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅನ್ನು ಬರೆಯುವಂಥ ಮಕ್ಕಳಿಗೆ ಏನು ಲಾಭ ಸಿಗುತ್ತೆ, ಯಾಕೆ ಬರೀಬೇಕು, ಏನು ಉಪಯೋಗ? ಮೊದಲನೇ ಉಪಯೋಗ ಕ್ಯಾಶ್ ಪ್ರೈಸ್. ಅಂದರೆ ಪ್ರತಿಯೊಂದು ಗ್ರೂಪಿನಲ್ಲೂ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ಗಳನ್ನು ತಗೊಳ್ಳುವಂಥ ಮಕ್ಕಳಿಗೆ ಕ್ಯಾಶ್ ಪ್ರೈಸ್ ಇರುತ್ತೆ. ಅವತ್ತಿನ ದಿನನೇ, ಪರೀಕ್ಷೆಯ ದಿನನೇ ಎಕ್ಸಾಮಿನೇಷನ್ ಪೇಪರ್ಸ್ ಎಲ್ಲಾನು ಕರೆಕ್ಷನ್ ಆಗುತ್ತೆ. ಅವತ್ತಿನ ದಿನನೇ ಪ್ರೈಸ್ ವಿನ್ನರ್ಸ್ ಅನೌನ್ಸ್ಮೆಂಟು ಆಗುತ್ತೆ. ಫಸ್ಟ್ ಪ್ರೈಸ್ ತಗೊಳ್ಳುವಂಥ ಮಗುವಿಗೆ 8,000 ರೂಪಾಯಿ, ಸೆಕೆಂಡ್ ಪ್ರೈಸ್ ತಗೊಳ್ಳುವಂಥ ಮಗುವಿಗೆ 5,000 ರೂಪಾಯಿ, ಮತ್ತೆ ಥರ್ಡ್ ಪ್ರೈಸ್ ತಗೊಳ್ಳುವಂಥ ಮಗುವಿಗೆ 3,000 ರೂಪಾಯಿ ಸಿಗುತ್ತೆ. ಇದು ಮೊದಲನೇ ಲಾಭ. ಆದರೆ 3 ಜನಕ್ಕೆ ಸಿಗುತ್ತಲ್ಲ, ಎಲ್ಲಾ ಮಕ್ಕಳಿಗೂ, ಪರೀಕ್ಷೆ ಬರೆಯುವಂಥ ಎಲ್ಲಾ ಮಕ್ಕಳಿಗೂ ಅನುಕೂಲ ಆಗುವಂಥದ್ದು ಏನಾದರೂ ಇದೆಯಾ? ಖಂಡಿತ ಇದೆ. ಎರಡನೇ ಲಾಭ ಸ್ಕಾಲರ್ಶಿಪ್. ಸ್ಕಾಲರ್ಶಿಪ್ ಅಲ್ಲಿ 2 ಭಾಗ ಇದೆ. ಮೊದಲನೇ ಭಾಗ ಕ್ಯಾಶ್ ಸ್ಕಾಲರ್ಶಿಪ್. ಸೊ ಈ ಸ್ಕಾಲರ್ಶಿಪ್ ಅನ್ನು ನಾವು ರೀಬಿಲ್ಡ್ ಇಂಡಿಯಾ ವ್ಯವಸ್ಥೆಯಿಂದ ನಿರಂತರವಾಗಿ ಲಾಂಗ್ ಟರ್ಮ್ ಅಲ್ಲಿ ನಾವು ಲಾಭ ಪಡಿಬೇಕು ಅನ್ನುವಂಥ ಮಕ್ಕಳಿಗೆ ಕೊಡ್ತೀವಿ. ಅದರಲ್ಲಿ ಕ್ಯಾಶ್ ಸ್ಕಾಲರ್ಶಿಪ್ ಈ ಪ್ರೈಸ್ ತಗೊಂಡಿರುವಂಥ ಮಕ್ಕಳಿಗೆ ಸಿಗುತ್ತೆ. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ತಗೊಂಡಿರುವಂಥ 3 ಮಕ್ಕಳಿಗೆ 7,000 ರೂಪಾಯಿಯ ಕ್ಯಾಶ್ ಸ್ಕಾಲರ್ಶಿಪ್ ಸಿಗುತ್ತೆ. ಅದಲ್ಲದೆ ಪರೀಕ್ಷೆ ಬರೆದು ನಮ್ಮ ರೀಬಿಲ್ಡ್ ಇಂಡಿಯಾ ವ್ಯವಸ್ಥೆಯಿಂದ ನಾವು ಲಾಭ ಮಾಡಿಕೊಳ್ಬೇಕು ಅನ್ನುವಂಥ ಎಲ್ಲ ಮಕ್ಕಳಿಗೂ ವರ್ಷಕ್ಕೆ, ನೆನಪಿಟ್ಟುಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ವರ್ಷಕ್ಕೆ 50,000 ರೂಪಾಯಿ ಸ್ಕಾಲರ್ಶಿಪ್ ಗ್ರಾಂಟ್ ಅನ್ನು ಪಡೆಯುವಂಥ ಅವಕಾಶ ನಮ್ಮ ರೀಬಿಲ್ಡ್ ಇಂಡಿಯಾ ವ್ಯವಸ್ಥೆ ಜೊತೆ ಜೋಡಿಸ್ಕೊಳ್ಳುವಂಥ ಎಲ್ಲಾ ಮಕ್ಕಳಿಗೂ ಸಿಗುತ್ತೆ. ಈ ಸ್ಕಾಲರ್ಶಿಪ್ ಗ್ರಾಂಟ್ ಅವರ ಉನ್ನತ ವಿದ್ಯಾಭ್ಯಾಸಕ್ಕೆ, ಅಂದರೆ ಹೈಯರ್ ಎಜುಕೇಷನ್ಗೆ ಉಪಯೋಗ ಆಗುವಂಥ ಗ್ರಾಂಟ್. ವೆರಿ ವೆರಿ ಯೂಸ್ಫುಲ್, ಬಹಳ ಉಪಯೋಗ ಆಗುತ್ತೆ. ಹೈಯರ್ ಎಜುಕೇಷನ್ ಅನ್ನ ತುಂಬಾ ಸುಲಭವಾಗಿ ಉನ್ನತ ಮಟ್ಟದ ಹೈಯರ್ ಎಜುಕೇಷನ್ ಅನ್ನು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಮೂರನೇ ಲಾಭ, ಪ್ರತಿಯೊಂದು ಮಗು, ಪರೀಕ್ಷೆ ಬರೆಯುವಂತಹ ಪ್ರತಿಯೊಂದು ಮಗುವಿಗೂ ವರ್ಷದಲ್ಲಿ 2 ಸಾರ್ತಿ ಅವರು 10th ಸ್ಟ್ಯಾಂಡರ್ಡ್ ಮುಗಿಯೋವರೆಗೂ, ಅಂದರೆ ವರ್ಷಕ್ಕೆ ಸುಮಾರು 5,000 ರೂಪಾಯಿ ಬೆಲೆ ಬಾಳುವಷ್ಟು ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್, ಮತ್ತೆ 4ನೇದು ವರ್ಷಕ್ಕೆ ಸುಮಾರು 5,000 ರೂಪಾಯಿ ಬೆಲೆ ಬಾಳುವಂತಹ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಪರೀಕ್ಷೆ ಬರೆಯುವಂಥ ಪ್ರತಿಯೊಂದು ಮಗುವಿಗೂ ಸಿಗುತ್ತೆ. ಎಲ್ಲಿವರೆಗೂ ಸಿಗುತ್ತೆ? ವರ್ಷ ಅವರು 10th ಸ್ಟ್ಯಾಂಡರ್ಡ್ ಮುಗಿಯೋವರೆಗೂ ಈ ಬೆನಿಫಿಟ್ ಅವರಿಗೆ ಸಿಗ್ತಾ ಹೋಗುತ್ತೆ. ಸೊ ಈ 4 ಲಾಭಗಳನ್ನ ಎಲ್ಲಾ ಮಕ್ಕಳು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬಹುದು. ಕ್ಯಾಶ್ ಪ್ರೈಸಸ್ ಮಾತ್ರ ಯಾರು ಟಾಪರ್ಸ್ ಇರ್ತಾರೆ 3 ಜನ ಅವ್ರಿಗೆ ಸಿಗುತ್ತೆ. ಕ್ಯಾಶ್ ಸ್ಕಾಲರ್ಶಿಪ್ ಕೂಡ ಯಾರು ಟಾಪರ್ಸ್ ಇರ್ತಾರೆ ಅವ್ರಿಗೆ ಮಾತ್ರ ಸಿಗುತ್ತೆ. ಪರೀಕ್ಷೆ ಬರೆಯುವಂಥ ಎಲ್ಲಾ ಮಕ್ಕಳಿಗೂ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮತ್ತೆ ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಪ್ರತಿ ವರ್ಷ 2 ಸಾರ್ತಿ ಅವರು 10th ಸ್ಟ್ಯಾಂಡರ್ಡ್ ಮುಗಿಯೋವರೆಗೂ ಸಿಗುತ್ತೆ. ಮತ್ತೆ ರೀಬಿಲ್ಡ್ ಇಂಡಿಯಾ ವ್ಯವಸ್ಥೆ ಜೊತೆ ಜೋಡಿಸ್ಕೊಳ್ಳುವಂಥ ಮಕ್ಕಳಿಗೆ
ಪ್ರತಿ ವರ್ಷ 50,000 ರೂಪಾಯಿ ಸ್ಕಾಲರ್ಶಿಪ್ ಗ್ರ್ಯಾಂಟ್ ಅನ್ನ ಹೈಯರ್ ಎಜುಕೇಶನ್ಗೋಸ್ಕರ ಪಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಪ್ರತಿಯೊಂದು ಮಗುವು ರೀಬಿಲ್ಡ್ ಇಂಡಿಯಾ ವ್ಯವಸ್ಥೆಯಿಂದ ಲಾಭ ಪಡಿಬೇಕು, ಟ್ರೈನಿಂಗ್ ಪಡಿಬೇಕು, ದೇಶಕ್ಕೆ ಮತ್ತೆ ಪ್ರಪಂಚಕ್ಕೆ ಉತ್ತಮ ನಾಗರಿಕನಾಗಿ ಡೆವಲಪ್ ಆಗಬೇಕು ಅನ್ನೋದು ನಮ್ಮ ಈ ರೀಬಿಲ್ಡ್ ಇಂಡಿಯಾ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ನಿನ ಉದ್ದೇಶ. ಸೊ ಹಾಗಾಗಿ ನಿಮಗೆ ಈ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ನಲ್ಲಿ ನಿಮ್ಮ ಮಕ್ಕಳು ಭಾಗವಹಿಸೋದಕ್ಕೆ ಅವಕಾಶ ಸಿಕ್ಕುವಂಥದ್ದಾಗಿದ್ದರೆ ದಯವಿಟ್ಟು ಬಳಸ್ಕೊಳ್ಳಿ, ಮಕ್ಕಳಿಗೆ ಒಳ್ಳೆಯದಾಗತ್ತೆ. ಮತ್ತು ನಿಮಗದು ಅವಕಾಶ ಸಿಕ್ಕಿಲ್ಲ ಅನ್ನೋದಾದರೆ ರೀಬಿಲ್ಡ್ ಇಂಡಿಯಾ ಆಫೀಸನ್ನು ನೀವು ರೀಚ್ ಔಟ್ ಮಾಡಿ. ಈ ವಿಡಿಯೋದ ಲಿಂಕ್ನಲ್ಲಿ ಕೆಲವು ಡೀಟೇಲ್ಸ್ ಇದೆ, ರೀಚ್ ಔಟ್ ಮಾಡಿ. ಲಾಭಗಳನ್ನು ಪಡೆಯೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳಿ. ಟ್ಯಾಲೆಂಟ್ ಎಕ್ಸಾಮ್ ಯಾವಾಗಿರುತ್ತೆ ಅನ್ನೋದು ನೋಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ನ ಲಾಭ ಪಡ್ಕೊಳ್ಳಿ. ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ. ಈ ಎಕ್ಸಾಮಿನೇಷನ್ ರಿಲೇಟೆಡ್ ಡೀಟೇಲ್ಸ್ ಏನೆಲ್ಲ ಇರುತ್ತೆ ಆ ಎಲ್ಲ ಡೀಟೇಲ್ಸ್, ಸ್ಟಡಿ ಮೆಟೀರಿಯಲ್ಸ್, ಸ್ಕೆಡ್ಯೂಲ್ ಎಲ್ಲದನ್ನ ಯಾರೆಲ್ಲ ರಿಜಿಸ್ಟರ್ ಮಾಡಿರ್ತಾರೆ ಅವ್ರು ಎಲ್ಲರಿಗೂ ಮೊಬೈಲ್ ಮುಖಾಂತರ, ವಾಟ್ಸ್ಆ್ಯಪ್ ಮುಖಾಂತರ ಡೀಟೇಲ್ಸ್ ಟೈಮ್ ಟು ಟೈಮ್ ಶೇರ್ ಆಗ್ತಾ ಹೋಗುತ್ತೆ. ಸೊ ರೀಬಿಲ್ಡ್ ಇಂಡಿಯಾ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ನಲ್ಲಿ ನಿಮ್ಮ ಮಕ್ಕಳು ಸಿನ್ಸಿಯರ್ ಆಗಿ ಪಾರ್ಟಿಸಿಪೇಟ್ ಮಾಡೋ ಥರ ಮಾಡಿ. ಮಕ್ಕಳಿಗೆ ಏನೆಲ್ಲ ಅವಕಾಶಗಳು ಸಿಗುತ್ತೆ, ಏನೆಲ್ಲ ಅನುಕೂಲಗಳು ಸಿಗುತ್ತೆ ರೀಬಿಲ್ಡ್ ಇಂಡಿಯಾದಿಂದ ಅದನ್ನು ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ನಿಮ್ಮ ಮಕ್ಕಳಲ್ಲಿ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ನಾಯಕರಾಗುವಂತಹ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನು ಜಾಗೃತಗೊಳಿಸೋದಕ್ಕೆ ಮತ್ತು ಅದನ್ನು ಪೋಷಿಸಿ ಬೆಳೆಸೋದಕ್ಕೆ ಸರಿಯಾದ ವಾತಾವರಣ ಬೇಕು. ಆ ಸರಿಯಾದ ವಾತಾವರಣ ಮತ್ತು ಸರಿಯಾದ ವ್ಯವಸ್ಥೆನೇ ರೀಬಿಲ್ಡ್ ಇಂಡಿಯಾ. ನಮಸ್ಕಾರ.